ಇನ್ನು ಪ್ರೀತಿ ನಿರಾಕರಿಸಿದಂತಹ ಯುವತಿಗೆ ಚಾಕುವಿನಿಂದ ಇರಿದಿರುವಂತಹ ಒಂದು ಘಟನೆ ಬೆಂಗಳೂರಿನಲ್ಲಿ ವರದಿಯಾಗಿದೆ. ಇನ್ಫ್ಯಾಕ್ಟ್ ಒಂದು ಹುಡುಗಿಗೆ ಒಬ್ಬ ಹುಡುಗ ಪ್ರೀತಿ ಮಾಡ್ತಾ ಇದ್ದ. ಆ ಹುಡುಗನ ಪ್ರೀತಿಯನ್ನ ಈಕೆ ನಿರಾಕರಣೆ ಮಾಡಿದ್ಲಂತೆ. ಹಾಗಾಗಿ ಆ ಹುಡುಗನ ತಮ್ಮ ಹೋಗಿ ಚಾಕುವಿನಿಂದ ಇರಿದಿರುವಂತಹ ಒಂದು ಘಟನೆ ಇದು. ಅಣ್ಣನ ಪ್ರೀತಿಯನ್ನ ನಿರಾಕರಿಸಿದಂತಹ ಆ ಯುವತಿಗೆ ಚಾಕುವಿನಿಂದ ತಮ್ಮ ಹೋಗಿ ಇರಿದಿದ್ದಾನೆ. ಬೆಂಗಳೂರಿನ HAL ರಸ್ತೆಯ ಕೋಡಿಹಳ್ಳಿಯಲ್ಲಿ ನಡೆದಿರುವಂತಹ ಒಂದು ಪ್ರಕರಣ. ಚಾಕು ಇರಿತಕ್ಕೊಳಗಾಗಿದ್ದಂತಹ ಯುವತಿ ಅಮೃತ ಸಾವನ್ನಪ್ಪಿದ್ದಾರೆ. ಜುಲೈ 13ರಂದು ಅಮೃತಾಗೆ ಚಾಕು ಇರಿದಿದ್ದಂಥ ಈ ಸೂರ್ಯ ಚಿಕಿತ್ಸೆ ಫಲಿಸದೆ ಆಸ್ಪತ್ರೆಯಲ್ಲಿ ನಿನ್ನೆ ಅಮೃತ ಕೊನೆಯುಸಿರೆಳೆದಿದ್ದಾರೆ. ಒಂದೇ ಏರಿಯಾದವರಾಗಿದ್ರು ಈ ಧನುಷ್ ಮತ್ತು ಅಮೃತ ಅಂತೇಳಿ. ಧನುಷ್ ಮತ್ತು ಅಮೃತ ಪರಸ್ಪರ ಪ್ರೀತಿಸ್ತಾ ಇದ್ರಂತೆ. ಧನುಷ್ಗೆ ಒಂದು ಮಗು ಕೂಡ ಇದೆಯಂತೆ, ವಿಚ್ಛೇದನ ಪಡೆದಿದ್ದಂತೆ. ಮದುವೆಯಾಗಿದ್ದಂಥ ವಿಚಾರವನ್ನ ಅಮೃತಾಳಿಂದ ಬಚ್ಚಿಟ್ಟಿದ್ದ ಅಂತ ಹೇಳ್ತಾರೆ. ನಡು ರಸ್ತೆಯಲ್ಲಿ ಬಂದು ಕೊಲೆ ಮಾಡ್ತಾನೆ ಅಂದ್ರೆ ಹೇಗೆ? ಆರೋಪಿ ವಿರುದ್ಧ ಕಠಿಣ ಕ್ರಮ ಆಗಬೇಕು ಅಂತ ಹೇಳಿ ಈಗ ಆಗ್ರಹಗಳು ಕೇಳಿ ಬರ್ತಾ ಇದೆ. ಅಮೃತಾಳ ಸಹಪಾಠಿ ಚಿಯಾನ್ ರವೀಂದ್ರ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ತುಂಬ ಒಂದು ಬೇಸರದ ಸಂಗತಿ. ಅವ್ರು ಡ್ಯೂಟಿಗೆ ನಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಈವ್ನಿಂಗ್ ಒಂದು ಅರೌಂಡ್ 4 o'clock ಆಗಿದೆ ಇನ್ಸಿಡೆಂಟು. ಬಂದಿರೋಂಥ ವ್ಯಕ್ತಿ ಹಿಂದೆಯಿಂದ ಚುಚ್ಚಿ ಪರಾರಿಯಾಗಿ ಟ್ರೈ ಮಾಡಿದ್ದಾನೆ. ಅವನಲ್ಲೇ ಸಿಕ್ಕಾಕೊಂಡಿದ್ದಾನೆ ಅದೇ ಸ್ಪಾಟಲ್ಲಿ. ಲೋಕಲ್ ಅವರು ಹಿಡಿದು ಕೊಟ್ಟಿದ್ದಾರೆ. ಡೆತ್ ಆಗಿದೆ. 15th ಡೆತ್ ಆಗಿರೋದು ನಿನ್ನೆ ನೈಟು. ಇನ್ನು ಬಾಡಿ ಸಿಕ್ಕಿಲ್ಲ ಸರ್. ಆಗಿರ್ಬೋದು ಸರ್, ಫ್ರೆಂಡ್ ಆಗಿರ್ಬೋದು. ನಮಗೆ ಅದ್ರ ಬಗ್ಗೆ ಕರೆಕ್ಟಾಗಿ ಮಾಹಿತಿ ಇಲ್ಲ. ಅವ್ರ ಫ್ಯಾಮಿಲಿ ಏನು ಡಿಸ್ಕ್ಲೋಸ್ ಮಾಡಿಲ್ಲ ಇನ್ನು. ನಮಗೊಂದು ಒಳ್ಳೆ ಫ್ರೆಂಡ್ ಆಗಿದ್ದರು, LLB ಸ್ಟೂಡೆಂಟ್ ಬೇರೆ. ಕರ್ನಾಟಕದಲ್ಲಿ ಈ ಥರ ಒಂದು ಸಂಗತಿ ಆಗಿರೋದು ಎಲ್ಲ ಒಂದು ಹೈಯರ್ ಅಫಿಷಿಯಲ್ಸ್ದು ನೆರವಿಗೆ ಬರಬೇಕಂತ ಕೇಳ್ಕೊಳ್ತೀನಿ. ಮತ್ತೊಮ್ಮೆ ಬೇರೆ ಹುಡುಗಿಯರಿಗೆ ಈ ಥರ ಆಗಬಾರ್ದು. ಒಂದು 22 ವರ್ಷದ ಒಂದು ಹುಡುಗಿಗೆ ಡೇ ಲೈಟಲ್ಲಿ ಒಬ್ಬ ವ್ಯಕ್ತಿ ಈ ಥರ ಕ್ರೈಮ್ ಮಾಡ್ತಾನೆ ಅಂದರೆ ನಮ್ಮ ಸಿಸ್ಟಮ್ ಎಷ್ಟರ ಮಟ್ಟಿಗೆ ವೀಕ್ ಆಗಿರ್ಬೋದಂತ ಇದರಲ್ಲಿ ಗೊತ್ತಾಗ್ತದೆ. ಇನ್ನು ಸಾವಿನಲ್ಲೂ ಮಾನವೀಯತೆ ಮೆರೆದ ಅಮೃತ ಕುಟುಂಬ. ಅಮೃತ ಕಣ್ಣುಗಳನ್ನ ದಾನ ಮಾಡಿದ್ದಾರೆ ಕುಟುಂಬದವರು. ಈ ಸಾವಿನಲ್ಲೂ ಕೂಡ ಕುಟುಂಬದವರು ಮಾನವೀಯತೆ ಮೆರೆದಿದ್ದಾರೆ, ಮಾದರಿಯಾಗಿದ್ದಾರೆ. ಅಮೃತ ಕಣ್ಣುಗಳನ್ನ ದಾನ ಮಾಡಿರುವಂತಹ ಕುಟುಂಬ. ಇನ್ನು ಸಾವು ಖಚಿತವಾಗ್ತಾ ಇದ್ದ ಹಾಗೆಯೇ ವೈದ್ಯರು ಕೂಡ ಈ ಬಗ್ಗೆ ಕೇಳಿರ್ತಾರೆ ಕುಟುಂಬದವರಿಗೆ. ಈ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಮಾನವೀಯತೆ ಮೆರೆದಿರುವಂತಹ ಕುಟುಂಬ ಮಾದರಿಯಾಗಿದ್ದಾರೆ. ಬೇರೆಯವರು ಕೂಡ ಕಣ್ಣುಗಳನ್ನು ದಾನ ಮಾಡಲಾಗಿದೆ. ಅಮೃತ ಕಣ್ಣುಗಳನ್ನು ದಾನ ಮಾಡಿರುವಂತಹ ಕುಟುಂಬ.